ಹಲ್ಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಒಂದು ಮುಂಜಾನೆಯಲ್ಲಿ ದೇವರ ವಾಕ್ಯವನ್ನು ವೀಕ್ಷಿಸುವ ಎಲ್ಲ ದೇವರ ಮಕ್ಕಳಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ವಂದನೆಗಳನ್ನು ಸಲ್ಲಿಸ್ತೇನೆ. ಪ್ರಿಯ ದೇವರ ಮಕ್ಕಳೇ, ಈ ಒಂದು ಮುಂಜಾನೆಯಲ್ಲಿ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸಿಕೊಳ್ಳೋಣ. ಲೂಕನ ಸುವಾರ್ತೆ 18ನೇ ಅಧ್ಯಾಯ 7ನೇ ವಚನವನ್ನು ನಾವು ಓದಿಕೊಳ್ಳೋಣ. ವಾಕ್ಯ ಹೀಗೆ ಹೇಳ್ತದೆ: ದೇವರಾದುಕೊಂಡವರು ಆತನಿಗೆ ಹಗಲು ರಾತ್ರಿ ಮರಳುವಲ್ಲಿ ಆತನು ಅವರ ವಿಷಯದಲ್ಲಿ ತಡ ಮಾಡಿದರು. ಅವರ ನ್ಯಾಯವನ್ನು ತೀರಿಸದೆ ಇರುವನೇ. ಅವರಿಗೆ ಬೇಗ ನ್ಯಾಯ ತೀರಿಸುವೆನೆಂದು ನಿಮಗೆ ಹೇಳುತ್ತೇನೆ. ಆಮೆನ್. ಹಲ್ಲೆಲೂಯ. ಇಲ್ಲಿ ದೇವರ ವಾಕ್ಯವನ್ನು ನಾವು ಗಮನಿಸುವಾಗ ದೇವರು ಆದುಕೊಂಡವರು ಎಂಬುದಾಗಿ ಇಲ್ಲಿ ನಾವು ನೋಡ್ತಿದ್ವಿ. ಈ ವಾಕ್ಯವನ್ನ ವೀಕ್ಷಿಸುವಂತ, ಈ ವಾಕ್ಯವನ್ನು ಕೇಳುವಂತ ದೇವ ಜನರೇ, ನನ್ನನ್ನ ನಿಮ್ಮನ್ನ ದೇವರು ಆದುಕೊಂಡಿದ್ದೇನೆಂಬುದಾಗಿ ಇಲ್ಲಿ ನಾವು ನೋಡ್ತಿದ್ದೇವೆ. ಹಲ್ಲೆಲೂಯ. ದೇವರು ಹೇಗೆಲ್ಲ ಆದುಕೊಂಡಿದ್ದಾನೆ. ಜಗದುತ್ಪತ್ತಿಗಿಂತ ಮುಂಚೆ ತಾಯಿ ಗರ್ಭದಲ್ಲಿರುವಾಗ, ಕೇವಲ ಪಿಂಡವಾಗಿರುವಾಗ ದೇವರು ನಮ್ಮನ್ನ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ದೇವರ ಆದುಕೊಂಡವರು ನಾವು ಎಂಬುದಾಗಿ ಇಲ್ಲಿ ವಾಕ್ಯ ಹೇಳ್ತದೆ. ಸ್ವಾಮಿ ವಾಕ್ಯ. ನಾವಾಗಿ ದೇವರನ್ನ ಆದುಕೊಳ್ಳಿಲ್ಲ ಅಥವಾ ಆರಿಸಿಕೊಳ್ಳಿಲ್ಲ, ಆತನು ನಮ್ಮನ್ನ ಆರಿಸಿಕೊಂಡನು. ಯೇಸು ಸ್ವಾಮಿ. ನಾವು ಆತನನ್ನು ಹುಡುಕಿ ಬರಲಿಲ್ಲ, ಯೇಸು ಸ್ವಾಮಿ ನನ್ನನ್ನ ನಿಮ್ಮನ್ನ ಹುಡುಕಿ ಬಂದನು. ಆದ್ದರಿಂದ ನಾವು ದೇವರಿಂದ ಆಯಲ್ಪಟ್ಟಂತವರು, ದೇವರಿಂದ ಕರೆಯಲ್ಪಟ್ಟಂತವರು, ದೇವರಿಂದ ನೇಮಿಸಲ್ಪಟ್ಟಂತವರು ಎಂಬುದಾಗಿ ನಾವು ಈ ವಾಕ್ಯದಿಂದ ನಾವು ನೋಡ್ತಿದ್ದೀವಿ. ಆದ್ದರಿಂದ ಇಲ್ಲಿ ದೇವರ ವಾಕ್ಯ ಹೇಳ್ತದೆ, ದೇವರಿಂದ ಕರೆಯಲ್ಪಟ್ಟಂತವರು ಅಥವಾ ದೇವರಿಂದ ಆದುಕೊಂಡಂತವರು ಆದಂತ ನಾವು ಹಗಲು ರಾತ್ರಿ ಮರಳುವಲ್ಲಿ. ಅನೇಕ ಸಾರಿ ಯಾವುದಾದ್ರೂ ಒಂದು ವಿಷಯಕ್ಕಾಗಿ, ಯಾವುದಾದ್ರೂ ಕಾರ್ಯಗಳು ಆಗಬೇಕಂತ ಹೇಳಿದ್ರೆ, ಏನೆಲ್ಲ ನಮಗೆ ಬೇಕೆಂಬುದಾಗಿ ನಾವು ನೋಡುವಾಗ, ನಾವು ದೇವರ ಮುಂದೆ ಮೊಣಕಾಲೂರಿ ಪ್ರಾರ್ಥಿಸುವಾಗ, ಹಗಲು ರಾತ್ರಿ ನಾವು ಮರಳುವಾಗ ಅವರ ವಿಷಯದಲ್ಲಿ ದೇವರು ತಡ ಮಾಡಬಹುದು, ಅಥವಾ ನಾವು ಮಾಡಿದ ಪ್ರಾರ್ಥನೆಗೆ ಸ್ವಲ್ಪ ತಡ ಆಗ್ಬಹುದು. ಆದ್ರೆ ಯೇಸು ಸ್ವಾಮಿ ವಾಕ್ಯ ಹೇಳ್ತದೆ, ಖಂಡಿತವಾಗಿ ನಿಶ್ಚಯವಾಗಿ ಅದನ್ನ ನೆರವೇರಿಸ್ತೇನೆ ಎಂಬುದಾಗಿ, ಅಥವಾ ನಮ್ಮ ನ್ಯಾಯವನ್ನ ತೀರಿಸ್ತೀವಿ ನೀ ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಅದರಿಂದ ಪ್ರಿಯ ದೇವ್ರ ಮಕ್ಕಳು, ಯಾರು ನಿರಾಸರಾಗಬೇಡ್ರಿ. ಅನೇಕರು ಸಹ ಪ್ರಾರ್ಥನೆ, 1 ವಾರ ಪ್ರಾರ್ಥನೆ ಮಾಡಿದೆ, 2 ವಾರ ಪ್ರಾರ್ಥನೆ ಮಾಡಿದೆ, 3 ವಾರ ಪ್ರಾರ್ಥನೆ ಮಾಡಿದೆ, ತಿಂಗಳು ಪ್ರಾರ್ಥನೆ ಮಾಡಿ, ವರ್ಷ ಮಾಡಿದ್ರೆ ಇನ್ನೂ ನನಗೇನು ಅದರಿಂದ ಪರಿಹಾರ ಸಿಕ್ಕಿಲ್ಲ ಎಂಬುದಾಗಿ ಯೋಚನೆ ಮಾಡುವಂಥವ್ರು ಇರಬಹುದು. ಪ್ರಿಯ ದೇವ್ರ ಮಕ್ಕಳೇ, ಕೆಲವು ಸಾರಿ ನಮಗೆ ತಡವಾದ್ರೂ ಸಹ ದೇವರ ನೆನಪಿನಲ್ಲಿ ನೀವಿದ್ದೀರಿ, ದೇವರ ದೃಷ್ಟಿಯಲ್ಲಿ ನೀವಿದ್ದೀರಿ, ದೇವರ ಆಲೋಚನೆಯಲ್ಲಿ ಇದ್ದೀರಿ. ಯಾಕಂದ್ರೆ ನೀವು ಮಾಡಿದ ಪ್ರಾರ್ಥನೆ ದೇವರು ಖಂಡಿತವಾಗಿ ಕೇಳಿದ್ದಾನೆ. ಅದಕ್ಕೊಂದು ತಕ್ಕ ಸಮಯದಲ್ಲಿ ಉತ್ತರ ಸಿಕ್ಕೇ ಸಿಗುತ್ತೆ. ಯಾಕಂತ ಹೇಳಿದ್ರೆ ವಾಕ್ಯ ಹೇಳ್ತದೆ, ಒಂದು ಕಾಲ ಉಂಟು, ನಿನ್ನ ನಿರೀಕ್ಷೆ ನಿರರ್ಥಕ ಆಗುವುದಿಲ್ಲ ಎಂಬುದಾಗಿ. ಖಂಡಿತವಾಗಿ ನೀನು ಏನು ಅಪೇಕ್ಷೆ ಪಟ್ಟು, ಏನು ನಿರೀಕ್ಷೆ ಪಟ್ಟು, ಏನನ್ನ ಎದುರು ನೋಡಿ ನೀನು ಪ್ರಾರ್ಥಿಸಿದೆಯೋ, ದೇವರ ಮುಂದೆ ಹಗಲಿರುಳು ಕಣ್ಣೀರಿನಿಂದ ಉಪವಾಸದಿಂದ ಮೊಣಕಾಲು ಊರಿ ದೇವರಿಂದ ಪ್ರಾರ್ಥಿಸಿದೆಯೋ, ಅದನ್ನೇ ಖಂಡಿತ ದೇವರು ಆ ಒಂದು ಸಮಯದಲ್ಲಿ, ತಕ್ಕ ಸಮಯದಲ್ಲಿ ನಿನಗೆ ಉತ್ತರವನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ಹಲ್ಲೆಲೂಯ. ಆದ್ದರಿಂದ ಪ್ರಿಯ ದೇವ್ರ ಮಕ್ಕಳೇ, ನಾವು ಬೇಸರಗೊಳ್ಳಬಾರದು ಎಂಬುದಾಗಿ ಇಲ್ಲೊಂದು ಸಾಮ್ಯವನ್ನ ನಾವು ನೋಡ್ತೇವೆ. ದೇವ್ರ ಮಕ್ಕಳು ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡಬೇಕೆಂಬುದಾಗಿ ಒಂದು ಸಾಮ್ಯವನ್ನ ಸ್ವಾಮಿ ಹೇಳ್ತಾರೆ. ಹಲ್ಲೆಲೂಯ. ನಾವು ನೋಡ್ತೀವಿ, ಒಂದಾನೊಂದು ಊರಿನಲ್ಲಿ ಒಬ್ಬ ನ್ಯಾಯಾಧಿಪತಿ ಇದ್ದನು ಎಂಬುದಾಗಿ ನಾವು ನೋಡ್ತೀವಿ. ಅವನು ದೇವರಿಗೂ ಎದುರಲ್ಲ, ಮನುಷ್ಯನಿಗೂ ಎದುರಲ್ಲ ಅಂತ ಒಂದು ನ್ಯಾಯಾಧಿಪತಿ. ಅದೇ ಊರಲ್ಲಿ ಒಂದು ವಿಧವೆ ಇದ್ದಾಳೆ. ಆಕೆ ಆ ನ್ಯಾಯಾಧಿಪತಿ ಮುಂದೆ ಹೋಗಿ ನನ್ನ ವಿರೋಧಿಯಿಂದ ಬಿಡಿಸಬೇಕೆಂಬುದಾಗಿ ಅವಳು ಕೇಳಿಕೊಳ್ಳುವಂಥದ್ದನ್ನು ನಾನು ನೋಡ್ತಿದ್ದೆ. ಈ ವಾಕ್ಯ ಎಲ್ಲರಿಗೂ ಸಹ ತಿಳಿದಿದೆ. ಪ್ರಿಯ ದೇವಜನರೇ, ಪ್ರತಿನಿತ್ಯವೂ ಅವಳು ಹೋಗಿ 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 ಅವನನ್ನ ಕಾಡಿದ್ಲು. ಒಂದು ದಿನ ಅಲ್ಲ, ಹೋಗುವಾಗ ಅನೇಕ ಸಾರಿ ಅವಳನ್ನ ನೋಡಿ ಅವನು ಅವಳನ್ನ ಲೆಕ್ಕಕ್ಕೆ ತೆಗೆದುಕೊಂಡಿಲ್ಲ. ಅವಳನ್ನ ತಿರಸ್ಕರಿಸಿ ಅವಳನ್ನ ಯಾವುದೇ ರೀತಿಯಲ್ಲಿ ಗೌರವಿಸಿದೆ, ಮಾನಿಸಿದೆ. ಅನೇಕ ಸಾರಿ ಅವನು ನೋಡಿ ಹಾಗೆ ಹೋಗಿರ್ಬೋದು, ಆದ್ರೆ ಅವಳು ಬೇಸರಗೊಳ್ಳಲಿಲ್ಲ.
ಅವಳಿಗೆ ಒಂದೇ ಒಂದು ಆಲೋಚನೆ, ಹೇಗಾದ್ರೂ ಮಾಡಿ ನನ್ನ ವಿರೋಧಿಯಿಂದ ಬಿಡಿಸ್ಬೇಕಂತ. ನಾನು ವಿರೋಧದಿಂದ ಬಿಡುಗಡೆ ಆಗಬೇಕೆಂಬುದ ಒಂದು ನಿರೀಕ್ಷೆ. ಅದನ್ನು ಅವನಿಂದ ಬಿಡುಗಡೆ ಮಾಡಲಿಕ್ಕೆ ಈ ಒಂದು ನ್ಯಾಯಾಧಿಪತಿಯಿಂದ ಮಾತ್ರ ಸಾಧ್ಯ ಎಂಬುದು ಅಂದುಕೊಂಡಿದ್ದು. ಇವತ್ತು ಸಹ ನನ್ನನ್ನು ನಿಮ್ಮನ್ನು ಆರಿಸಿಕೊಂಡಂತ ಕರೆದಂತ ದೇವರಿಂದ ಮಾತ್ರ ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡಲಿಕ್ಕೆ ಸಾಧ್ಯ. ನಮ್ಮ ಕಷ್ಟಗಳು, ಕಣ್ಣೀರುಗಳು, ಸಮಸ್ಯೆಗಳು, ಬಾಧೆಗಳಿಂದಲೂ ಹೊರಗಡೆ ತರಲಿಕ್ಕೆ, ಅದರಿಂದ ಬಿಡುಗಡೆ ಮಾಡಲಿಕ್ಕೆ, ಅದರಿಂದ ರಕ್ಷಿಸಲಿಕ್ಕೆ, ಕಾಪಾಡಲಿಕ್ಕೆ ಯೇಸು ಸ್ವಾಮಿ ಒಬ್ಬನಿಂದಲೇ ಸಾಧ್ಯ ಅನ್ನೋದನ್ನು ನಾವು ಯಾವತ್ತೂ ಮರೆಯಬಾರದು. ಯಾಕಂದ್ರೆ ಈ ವಿಧವೆ ಅದೇ ರೀತಿಯಾಗಿ ಆಲೋಚನೆ ಮಾಡಿದ್ಲು, ಇವನಿಂದಲೇ ಅದರಿಂದ ನನ್ನ ಬೇರಿಂದ ಬಿಡುಗಡೆ ಮಾಡಲಿಕ್ಕೆ ಸಾಧ್ಯ, ಇವನ್ ಬಿಟ್ಟರೆ ಮತ್ತೊಬ್ಬನು ಮಾಡಕ್ ಸಾಧ್ಯವಿಲ್ಲ ಎಂಬುದಕ್ಕೆ ಅವಳು ಗೊತ್ತಿದ್ದ ಕಾರಣವಾಗಿ ಅವಳನ್ನ ತಿರಸ್ಕರಿಸಿದ್ರು, ನೋಡಿದ್ರು, ಗಮನಿಸಲಿದ್ರು ಸಹ, ಕೇವಲ ಕಂಡ್ರು ಸಹ ಅವಳು ಬಿಡ್ಲಿಲ್ಲ. ಯಾಕಂದ್ರೆ ಅವಳಿಗೆ ಬೇಕಾಗಿದ್ದ ನ್ಯಾಯ. ಇವತ್ತು ಸಹ ನಮಗೆ ದೇವರಿಂದ ಉತ್ತರ ಸಿಗ ತನಕ, ಪ್ರಾರ್ಥನೆಗೆ ಪರಿಹಾರ ಸಿಗ ತನಕ, ದೇವರಿಂದ ನಮಗೆ ಬಿಡುಗಡೆ ಸಿಗ ತನಕ, ದೇವರಿಂದ ನಾವು ಎದುರು ನೋಡುವ ಆಶೀರ್ವಾದ ಸಿಗ ತನಕ ನಾವು ಆತನೊಂದಿಗೆ ಹೋರಾಡಬೇಕಾಗಿದೆ. ಅದಕ್ಕೆ ಯಾಕೋಬನು, ನೀನು ನನ್ನನ್ನು ಆಶೀರ್ವದಿಸಿದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ ಮುಂಜಾನೆ ತನಕ ಹೋರಾಡಿದ ಕಾರಣವಾಗಿ ಅವನನ್ನು ಇಸ್ರಾಯೇಲನ್ನಾಗಿ ಮಾರ್ಪಡಿಸಿದ್ರು. ಅದೇ ರೀತಿ ಇವತ್ತು ನೀವು ದೇವರ ಸನ್ನಿಧಾನದಲ್ಲಿ ಹೋರಾಡುವುದಾದ್ರೆ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥಿಸುವುದಾದ್ರೆ, ಎಲ್ಲೇ ತನಕ ನಮಗೆ ಉತ್ತರ ಸಿಗ ತನಕ, ನಮಗೆ ಬಿಡುಗಡೆ ಆಗ ತನಕ, ಗುಣ ಆಗ ತನಕ, ಅದ್ಭುತ ನಡೆಯ ತನಕ, ದೇವರನ್ನು ರಕ್ಷಿಸೋ ತನಕ ನಾವೇನ್ ಮಾಡ್ಬೇಕು? ಆತನ ಪಾದ ಸನ್ನಿಧಾನದಲ್ಲಿ ಆ ವಿಧವೆ ರೀತಿಯಲ್ಲಿ ಹೋಗಿ ನಾವು ದೇವರ ಮುಂದೆ ಕಾಣಿಸಿಕೊಳ್ಳುವಾಗ ಆ ವಿಧವೆನ ನೋಡಿ ಅವನಿಗೆ ಕೊನೆಗೆ ಒಂದು ತೀರ್ಮಾನಕ್ಕೆ ಬಂದ್ಬಿಟ್ಟ. ಅಯ್ಯೋ, ಏನ್ ಮಾಡೋದು, ಇವಳು ನಾವು ನ್ಯಾಯ ತೀರಿಸಿಬಿಡ್ಬೇಕೇನೆಂದ್ರೆ ಬಂದು ನನ್ನ ದಂಡಿಸಿ ಬಿಡ್ತಾಳೆ ಎಂಬುದಾಗಿ ಅವನು ತನ್ನ ಮನಸ್ಸನ್ನು ಬದಲಾಯಿಸಿಕೊಂಡದನ್ನು ನಾವು ನೋಡ್ತೀವಿ. ತನ್ನ ಕಠಿಣತನವನ್ನು ತೆಗೆದುಹಾಕಿದ್ದನ್ನು ನೋಡ್ತಿದ್ದೀವಿ. ನಾನು ದೇವರಿಗೆ ಎದುರಲ್ಲ, ಮನುಷ್ಯನಿಗೆ ಎದುರಲ್ಲ ಅನ್ನೋಂಥವನು ಇವತ್ತು ಬದಲಾಗಿದ್ದಂತ ನೋಡ್ತೀವಿ. ಮನುಷ್ಯನೇ ಬದಲಾಗಿರುವಾಗ, ಮನುಷ್ಯನೇ ತನ್ನ ತೀರ್ಮಾನವನ್ನು ಬದಲಾಯಿಸಿಕೊಂಡಾಗ ದೇವರು ನಿನ್ನ ವಿಷಯದಲ್ಲಿ ಖಂಡಿತವಾಗಿ ಬದಲಾಯಿಸಿಕೊಳ್ಳುತ್ತ ದೇವರು, ನಿನ್ನ ಆಶೀರ್ವದಿಸುವಂತ ದೇವರು. ಆದ್ರಿಂದ ಪ್ರಿಯ ದೇವ್ರ ಮಕ್ಕಳೇ, ದೇವರು ಆದ್ಕೊಂಡವರು ಹಗಲಿ ರಾತ್ರಿ ಮರಳುವಲ್ಲೇ ಅವ್ರ ವಿಷಯದಲ್ಲಿ ತಡವಾದ್ರೂ ಬೇಗ ನ್ಯಾಯ ತೀರಿಸ್ತಾರೆ ಅಂತ ದೇವರು ಹೇಳ್ತದೆ. ಆ ನ್ಯಾಯ ಸಿಗ ತನಕ ಪ್ರಿಯ ದೇವ್ರ ಮಕ್ಕಳು ನಾವು ಪ್ರಾರ್ಥಿಸಬೇಕು. ಆ ಬಿಡುಗಡೆ ಸಿಗ ತನಕ ನಾವು ಪ್ರಾರ್ಥಿಸಬೇಕು. ನಿರೀಕ್ಷೆಯಿಂದ, ನಂಬಿಕೆಯಿಂದ, ವಿಶ್ವಾಸದಿಂದ ನಾವು ಪ್ರಾರ್ಥಿಸಬೇಕು. ಪ್ರಾರ್ಥನೆ ನಮ್ಮನ್ನು ಅದ್ಭುತದ ಕಡೆಗೆ, ಅತಿಶಯದ ಕಡೆಗೆ, ಬಿಡುಗಡೆ ಕಡೆಗೆ, ಆಶೀರ್ವಾದ ಕಡೆಗೆ, ದೇವರ ಮಹಿಮೆ ಕಡೆಗೆ, ಆತ್ಮಿಕ ಜೀವಿತದ ಕಡೆಗೆ ನಮ್ಮನ್ನು ನಡೆಸ್ತದೆ. ಆ ಪ್ರಾರ್ಥನೆಯನ್ನು ನಾವು ಮಾಡುವವರಾಗಬೇಕು. ಸೋತು ಹೋಗದೆ, ನಿರಾಸರಾಗದೆ, ಬೇಸರಗೊಳ್ಳದೆ, ಖಂಡಿತವಾಗಿ ನಾವು ದೇವರ ಮೇಲೆ ನಿರೀಕ್ಷಿಟ್ಟು ಪ್ರಾರ್ಥಿಸುವಾಗ ದೇವರು ನಿನಗೋಸ್ಕರವಾಗಿ ಒಂದು ಬಾಗಿಲುಗಳು ತೆರೀತಾನೆ, ಅದ್ಭುತಗಳು ಮಾಡ್ತಾನೆ. ಆ ಒಂದು ವಿಧವೆ ನ್ಯಾಯವನ್ನು ತೀರಿಸಿದಂತ ದೇವರು ಇವತ್ತು ನನ್ನ ನ್ಯಾಯವನ್ನು ತೀರಿಸಲಿಕ್ಕೆ ಆತನ ಶಕ್ತನಾಗಿದ್ದೇನೆ. ಆತನ ಮೇಲೆ ಭರವಸೆ ಇಡೋಣ, ನಂಬಿಕೆ ಇಡೋಣ, ಪ್ರಾರ್ಥನೆ ಮಾಡೋಣ. ಪರಿಶುದ್ಧನ ದೇವರೇ, ಇವತ್ತು ಯಾರೆಲ್ಲ ಈ ವಾಕ್ಯವನ್ನು ವೀಕ್ಷಿಸಿದರೋ, ಯಾವುದೆಲ್ಲ ವಿಷಯಕ್ಕಾಗಿ ಇವರು ಪ್ರಾರ್ಥಿಸ್ತಿದ್ರು, ಅನೇಕ ದಿನಗಳಿಂದ ಆಗಿರ್ಬೋದು, ಇನ್ನೂ ಉತ್ತರ ಸಿಕ್ಕಿದೇ ಇರಬಹುದು. ಆದರೆ ಇವರು ಪ್ರಾರ್ಥನೆಗೆ ಬೇಗನೆ ಉತ್ತರವನ್ನು ಕೊಡು. ಅವರು ಸಾಕ್ಷಿಯಾಗಿ ನಿಲ್ಲಬೇಕಪ್ಪ, ನಿನ್ನ ಮಹಿಮೆ ಕಾಣಬೇಕಪ್ಪ. ತಡವಾದ್ರೂ ನ್ಯಾಯ ತೀರಿಸ್ತೀನಿ ಅಂತ ಹೇಳುವಾಗ ಅವರಿಗೆ ನ್ಯಾಯವನ್ನು ಒದಗಿಸಿಕೊಡು. ಯಾವ್ಯಾವ ವಿಷಯದಲ್ಲಿ ಅವರು ಪ್ರಾರ್ಥನೆಯಲ್ಲಿ ನಿನ್ನ ಮುಂದೆ ಉಪವಾಸದಲ್ಲಿ ಪ್ರಾರ್ಥನೆಯಲ್ಲಿ ಹಗಲು ರಾತ್ರಿ ಇದ್ದಾರೋ ಆ ವಿಷಯಕ್ಕೆ ಜಯವನ್ನ ಕೊಡು. ಎಲ್ಲ ಸೋಲು ನಿರಾಸೆಗಳು ತೆಗೆದುಹಾಕುವ ಅದ್ಭುತ ಮಾಡು. ಹಾಗೆ ಮಾಡಿದ್ದಕ್ಕಾಗಿ ಸ್ತೋತ್ರ, ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ಎಲ್ಲ ಮಹಿಮೆ ಮಹತ್ವ ನಿಮಗೆ ಸಲ್ಲಿಸಿ ಯೇಸು ಕ್ರಿಸ್ತನ ನಾಮದಲ್ಲಿ ತಂದೆ, ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.